ವಿಖ್ಯಾತ ಚಿತ್ರಕಲಾವಿದ ವಿಜಯ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಬಸವರಾಜ್ ಗವಿಮಠ್ ಮತ್ತು ಅವರ ಪತ್ನಿ ನಿವೃತ್ತ ಶಿಕ್ಷಕಿ ಅಕ್ಕಮಹಾದೇವಿ ಗವಿಮಠ್ ಅವರ ನಿವೃತ್ತಿ ಕಾರ್ಯಕ್ರಮ ಮತ್ತು 60ರ ಸಂಭ್ರಮದ ಕಾರ್ಯಕ್ರಮ ಎಲ್ಕಲ್ ನಗರದ ಹೊಸಮನಿ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ನಂದವಾಡಗಿಯ ಡಾಕ್ಟರ್ ಚನ್ನಬಸವ ದೇವರು ಮತ್ತು ಅತಿಥಿಗಳು ನಿವೃತ್ತ ಶಿಕ್ಷಕ ದಂಪತಿಗಳಾಗಿದ್ದ ಗವಿಮಠ್ ಮತ್ತು ಲಿಂಗದ ಕುಟುಂಬದ ಹಿರಿಯರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಗುರುಮಹಾಂತ ಶ್ರೀಗಳು, ನಂದವಾಡಗಿ ಶ್ರೀಗಳು, ಎಎಂ ಮಡಿವಾಳರ್, ಸಿದ್ದರಾಮ್ ಮನಹಳ್ಳಿ, ವಿಭಿ ಜೇರ್ಗಿ, ಡಾಕ್ಟರ್ ಪ್ರಕಾಶ್ ಖಾಡೆ ಅವರಿಗೆ ಗವಿಮಠ ಕುಟುಂಬದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಿವೃತ್ತಿ ಹೊಂದಿದ ಗವಿಮಠ್ ದಂಪತಿಗಳಿಗೆ ನಂದವಾಡಗಿಯ ಡಾಕ್ಟರ್ ಚನ್ನಬಸವ ದೇವರು ಮತ್ತು ಎಲ್ಕಲಿನ ಗುರುಮಹಾಂತ ಶ್ರೀಗಳು ಸನ್ಮಾನಿಸಿ ಆಶೀರ್ವದಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲಿದ್ದ ಗಣ್ಯರು, ಪೂಜ್ಯರು ಮಾತನಾಡಿದರು. ಇವೆರಡರ ಮಧ್ಯ ನಾವು ಬದುಕಿದೀವಿ ಅನ್ನೋದನ್ನ ಮರೆತು ಬಿಡ್ತೀವಿ. ಹಂಗಾಗಬಾರದ ಬದುಕು. ಪ್ರತಿ ಕ್ಷಣವನ್ನ ಖುಷಿಯಿಂದ ಅನುಭವಿಸಬೇಕು. ನಾವು ಬದುಕಬೇಕು, ನಮ್ಮ ಜೊತೆಗಿರೋರಿಗೆ ಬದುಕಲಿಕ್ಕೆ ಬಿಡಬೇಕು. ಅವಾಗ ನಮಗೂ ಕೂಡ ಇಂಥ ಕಾರ್ಯಕ್ರಮಗಳಾಗ್ತವೆ. ನಾವು ಬದುಕಬೇಕು. ನಾವು ಬದುಕೋದಂದ್ರೆ ಹೆಂಗ ಗೊತ್ತಾಗಬೇಕು ಇನ್ನೊಬ್ಬರಿಗೆ. ನನ್ನ ಜೀವಿತ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಅಂತಂದ್ರೆ ಇತರರಿಗೆ ಬೇಕಾಗಿ ಬದುಕಬೇಕು. ಚಿತ್ರಕಲಾವಿದರಾಗಿಲ್ಲ, ಈಗಾಗಲೇ ಸುಮಾರು ಸಾವಿರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಗವಿಮಠ ಸರ್ ಗುರುಗಳ ಹೆಸರನ್ನೇ ಅವರು ಜೀವನ ಮಾಡ್ತಾರೆ. ಅಂತ ಒಂದು ದೊಡ್ಡ ಶಿಷ್ಯರ ತಂಡವೇ ಅವರಿಗೆ ತಯಾರಾಗೈತೆ. ಅಂದ್ರೆ ತಾವು ಏನ್ ಮಾಡ್ತಾರೆ ಅದನ್ನ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡ್ಕೊತಾರೆ. ಅದನ್ನ ನಾವೇನು ಕಲ್ತಾರ ಅದನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳು ಇಡೀ ನಾಡಿನ ತುಂಬಾ ನಮ್ಮ ಗವಿಮಠ ಗುರುಗಳ ವಿದ್ಯಾರ್ಥಿಗಳು ಬಳ್ಳಿ ಹಬ್ಬದಂಗೆ ಹಬ್ಬೈತಿ. ಅದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಅದು ಶಿಕ್ಷಕರಿಗೆ ಒಂದು ದೊಡ್ಡ ಸಂಭ್ರಮ ಅಂದ್ರೆ ವಿದ್ಯಾರ್ಥಿಗಳ ಸಂಪತ್ತೇ ದೊಡ್ಡ ಸಂಪತ್ತು. ಎಲ್ಲಿ ಹೋದ್ರೂ ಅವರು ವಿದ್ಯಾರ್ಥಿಗಳು ಸಿಗ್ತಾರೆ. ಅದಕ್ಕಾಗಿ ಅವರು ವಿದ್ಯಾರ್ಥಿಗಳನ್ನು ಕೂಡ ತಾವಷ್ಟೇ ಬೆಳೆಯಲಿಲ್ಲ, ಅವರ ಜೊತೆಯಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಬೆಳೆಸಿದ್ರು. ಅವ್ರ ಮನೆ ಅಂದ್ರೆ ದಾಸೋಹದ ಮನೆ ಇದ್ದಾಗ ಎಲ್ಲ ವಿದ್ಯಾರ್ಥಿ ಏನು ಬಡ ವಿದ್ಯಾರ್ಥಿಗಳಿಗೆ ಊಟ ವಸತಿ ಕೊಟ್ಟ ಶಿಕ್ಷಣವನ್ನು ಕೊಟ್ಟಾರ. ಎಷ್ಟು ಸುಮಾರು 8 ವಿದ್ಯಾರ್ಥಿ ಖಾಯನಾಗ ಅವ್ರ ಮನೆಗೆ ಊಟ ಮಾಡ್ತಾರ. ಅವರು ಅಷ್ಟೊಂದು ವಿದ್ಯಾರ್ಥಿಗಳ ಮೇಲೆ ಪ್ರೇಮ ಪ್ರೀತಿ ಉಳ್ತಕ್ಕಂಥವ್ರು. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರಸಾದ ವ್ಯವಸ್ಥೆ, ಬಡ ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಣವನ್ನು ಕೊಟ್ಟು ಅವರ ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟಂತ ಒಬ್ಬ ಅಪರೂಪದ ಗುರುಗಳು ನಮ್ಮ ಡಾಕ್ಟರ್ ಬಸವರಾಜ ಗವಿಮಠ ಗುರುಗಳು. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಅವರಿಗೆ ಅತ್ಯಂತ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಸಿದ್ದರಾಮ ಮನಹಳ್ಳಿಯವರು ಕೂಡ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದಂಥವರು, ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದಂಥವರು, ನಮ್ಮ ಲಿಂಗಾಯತ ಮಠಗಳ ಸೇವೆಯನ್ನು ಬಹಳ ಮುಕ್ತ ಕಂಠವಾಗಿ ಅವರು ಸ್ಮರಣೆ ಮಾಡಿದಂಥವರು. ಅದಕ್ಕೆ ಇವತ್ತು ಅವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದು ಬಹಳ ಸಂತೋಷ ಅನಿಸ್ತದೆ. ಅದ್ರ ಜೊತೆ ನಮ್ಮ ಎ ಮಡಿವಾಳ ಸರ್ ಅವರಿಗೂ ಕೂಡ ಮೊನ್ನೆ ದಿವಸ ಇಳಕಲ್ ನಗರದ ಎಲ್ಲ ಜನತೆ ಸೇರಿಕೊಂಡು ಅವರಿಗೂ ಒಂದು ಅಭಿನಂದನಾ ಸಮಾರಂಭ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಂತ ಇದ್ದ ಹಾಗೆ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳ್ಕೊಂಡು ಇಡೀ ಶಿಕ್ಷಣ ಇಲಾಖೆಯಲ್ಲಿ ಹೆಸರುವಾಸಿಯಾದಂಥವರು. ಅವರು ಕೂಡ ಅಭಿನಂದನೆಗೆ ಪಾತ್ರರಾದಂಥವರು. ಅವರು ಕೂಡ ಇವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮೆರಗನ್ನು ತಗೊಂಡ್ಬಂದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೀರಿಗೆ ಗುರುಗಳು ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಕ್ರಿಯಾಶೀಲತೆಯನ್ನು ಹೊಂದಿದಂಥವರು. ಅವರು ಕೂಡ ಅತ್ಯಂತ ಆತ್ಮೀಯರು ಗವಿಮಠ ಗುರುಗಳಿಗೆ. ಅವರು ಕೂಡ ಒಂದು ಅಮೂಲ್ಯವಾದಂಥ ಮಾತುಗಳನ್ನು ಹೇಳಿ ಕಾರ್ಯಕ್ರಮ ನೆರವೇರಿಸಿಕೊಂಡು ಅದ್ರ ಜೊತೆಗೆ ನಮ್ಮ ಪ್ರಕಾಶ್ ಖಾಡೆ ಅಂತ ತಿಳ್ಕೊಂಡು ಹೇಳಿ ಸುಮಾರು 25 ವರ್ಷಗಳಿಂದ ನಮ್ಮ ಶರಣರ ಸೇವೆಯಲ್ಲಿ ನಮ್ಮ ಗವಿಮಠ ಅವರು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದು ತಮ್ಮ ಅನುಭವವನ್ನು ನೀಡುವಂಥ ಅತ್ಯಂತ ಅಪ್ರತಿಮ ಸಾಹಿತಿಗಳು, ಅಪರೂಪದ ಸಾಹಿತಿಗಳು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಶೋಭೆಯನ್ನು ತಗೊಂಡ್ಬಂದಿದ್ದಾರೆ. ಇದಕ್ಕೆ ನಮ್ಮ ವಿಜಯ್
ವಿಜಯನಿಗೆ ಮತ್ತು ನಮ್ಮ ತಾಯಿಯ ಅಶ್ವಿನಿ ತಾಯಿ ಅವರ ಮನೆಯವರಿಗೆ ಅನಂತ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದ್ರೆ ತಂದೆ ತಾಯಿಯನ್ನ ಕೃತಜ್ಞತೆಯನ್ನು ಸಲ್ಲಿಸುವುದು, ಅವ್ರ ವೈಭವ ನೋಡುವುದು ಮಕ್ಕಳ ಒಂದು ಸಂಭ್ರಮ. ಮಕ್ಕಳಿಗೆ ಸಾರ್ಥಕ ಏನಂದ್ರೆ ತಂದೆ ತಾಯಿಯ ವೈಭವ ಸಂಭ್ರಮವನ್ನು ನೋಡಲೇ ಸಾರ್ಥಕತೆ. ಅದಕ್ಕಾಗಿ ಇಬ್ಬರು ಸೇರಿಕೊಂಡವರು ಅಣ್ಣ ತಂಗಿ ಅಕ್ಕ ತಮ್ಮ ಸೇರಿಕೊಂಡು ಅದ್ಭುತವಾದಂಥ ಕಾರ್ಯವನ್ನು ಇಲ್ಲಿ ಮಾಡಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಅದ್ರ ಜೊತೆಗೆ ಒಂದು ಲಾಸ್ಟ್ ಕೊನೆಯ ಮಾತು ಏನಂತಂದ್ರೆ, ತಂದೆ ಮತ್ತು ತಾಯಿಯ ಸೇವೆಯನ್ನ ಯಾರು ಮಾಡ್ತಾರೋ ಅವರು ಈ ಜೀವನದಲ್ಲಿ ಸಾರ್ಥಕತೆಯನ್ನು ಪಡಿತಾರೆ. ಅದಕ್ಕಾಗಿ ತಂದೆ ಮತ್ತು ತಾಯಿಯ ಸೇವೆಯನ್ನ ಮಾಡುವುದನ್ನು ನಾವು ತಪ್ಪಿಸ್ಕೋಬಾರ್ದು. ಹಿರಿಯರ ಸೇವೆಯನ್ನು ನಾವು ಮಾಡಬೇಕು. ಯಾರ ಮನೆಯಲ್ಲಿ ಹಿರಿಯರ ಸೇವೆಯನ್ನು ಮಾಡ್ತಾರೆ ಅವ್ರ ಮನೆತನದ ಘನತೆ, ಸಂಪತ್ತು, ಜ್ಞಾನ ಎಲ್ಲವೂ ಅಭಿವೃದ್ಧಿ ಆಗ್ತದೆ. ಆ ಮನೆತನದ ಗೌರವ ಶ್ರೇಷ್ಠವಾದ ಗೌರವಕ್ಕೆ ಪಾತ್ರ ಆಗತ್ತೆ. ಒಂದು ಮನೆತನ ಅಂತ ಅನಿಸ್ಕೋಬೇಕಾತಂತಂದ್ರೆ ಅದಕ್ಕಿಂತ ಚಾರಿತ್ರ್ಯ ಬೇಕಾದಕ್ಕೆ. ಆ ಚಾರಿತ್ರ್ಯ ಇದ್ರೆ ಮಾತ್ರ ಅದಕ್ಕೆ ಮನೆತನ ಅಂತ ಅನಿಸ್ಕೊಂಡೈತಿ. ಅದಕ್ಕಾಗಿ ಇವತ್ತು ತಂದೆ ತಾಯಿಗಳ ಸೇವೆಯನ್ನ ಅವರನ್ನ ಗೌರವದಿಂದ ಕಾಣುವುದು, ಅವರನ್ನ ಪ್ರೀತಿಯಿಂದ ನೋಡುವುದು, ಅವರ ಸೇವೆಯನ್ನು ಮಾಡುವುದು, ಇದು ನಮ್ಮ ಜೀವನದ ಸಾರ್ಥಕತೆ. ವಿಶ್ವಮಾನವ ಸರ್ವಜನಾಂಗದ ಶಾಂತಿಯ ತೋಟ ಅದು ಗವಿಮಠ ಕುಟುಂಬದವ್ರ ಮನೆ. ಆ ತಾಯಿ ಅಕ್ಕಮರಿಯವರು ತಮ್ಮ ಮನೆಯಲ್ಲಿ ಇರುವಂಥ ಅನೇಕ ಶಿಷ್ಯರಿಗೆ ಅನ್ನ ಮುಗಿಸಿ ಉಣಿಸಿದವರು. ಅಕ್ಷರದಾಸವು ಅನ್ನದಾಸವು ಅನ್ನೋದು ಆ ಪದಕ್ಕೆ ಪರ್ಯಾಯ ಅಂತ ಗವಿಮಠ ಕುಟುಂಬ. ಯಾಕಂದ್ರೆ ಕಳೆದ 34 ವರ್ಷಗಳಿಂದ ನನಗೆ ಪರಿಚಯ. ಅವ್ರದ್ದು ಮಧುರಕಣ್ಣಿ, ನನ್ನ ಜಮಖಂಡಿ. ಅವ್ರು ಮಧುರಕಣ್ಣಿಂದ ಈ ಕಡೆ ಬಂದರು, ನಾನು ಜಮಖಂಡಿ ಈ ಕಡೆ ಬಂದೆ. ನಮ್ಮ ತಂದೆ ನಮ್ಮೂರು ಜಮಖಂಡಿ ತಾಲೂಕು ಸುಲಭವಾಗಿ. ನಮ್ಮ ತಂದೆ ಗೋರ್ಬಾಳ ತಲಾಟಿದ್ರು, ಗೋರ್ಬಾಳ ತನಿಖೆ ತಲಾಟಿದ್ರು. ಇಸ್ಕಲಿಗೆ ನಾನು ಕಲಿತಾ ಇದ್ದೆ. 1988-89 PUC 88ಕ್ಕೆ ಮುಗಿತು. ನಾವು 85ರಿಂದ PUC ಮತ್ತು ಡಿಗ್ರಿ ಪದವಿ ನಮ್ಮ ಡಾಕ್ಟರ್ ಶಂಭು ಬಡಗಾಸರು, 12 ಪಡಿಸೋರು, ತೆಲುಗಿಸೋರು ಗುರುಗಳಾಗಿ ಅವಾಗೆಲ್ಲ ಗವಿಮಠ ನೋಡ್ತಾ ಇದ್ದರು. ಚಿತ್ರಕಲೆಯ ಮೂಲಕ ಅವ್ರು ಬಂದರು. ವರ್ಣಮಯ ವ್ಯಕ್ತಿತ್ವ ಕೇಳ್ತಾರೆ. ಆ ವರ್ಣಮಯ ವ್ಯಕ್ತಿತ್ವ ಗವಿಮಠದ ಸಾಕ್ಷಿ. ಯಾಕಂದ್ರೆ ಅವರು ಮೊಮ್ಮಗ ವರ್ಣ, ಇತ್ತೀಚೆಗೆ ಉದಾಹರಣೆ ಮೊಮ್ಮಗಳ ವರ್ಣ, ಭೂಮಿ ವರ್ಣ ಅಂದ್ರೆ ಬಣ್ಣ. ಈ ಬಣ್ಣ ಇದೆಯಲ್ಲ, ಈ ಬದುಕಿನಲ್ಲಿ ಯಾರಿಗೆ ಬಣ್ಣ ಇರುತ್ತೆ ನೋಡ, ಅವ್ರು ಬಹಳ ಸುದ್ದಿ ಇರ್ತಾರೆ. ವೀರೇಂದ್ರ ಹೆಗ್ಡೆ ಅವರು ಮಾತಾಡ್ತಾರೆ, ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾತಾಡ್ತಾರೆ. ಒಬ್ಬ ಲಾರಿ ಚಾಲಕ ಡ್ರೈವಿಂಗ್ ಮಾಡುವ ಹಾಡ್ಕೋತ ಡ್ರೈವಿಂಗ್ ಮಾಡಿದ್ರೆ ಬಹಳ ಖುಷಿ ಇರ್ತಾನೆ. ಅಂದ್ರೆ ಬದುಕಿನಲ್ಲಿ ಹಾಡ್ಕೋತನ, ಬಣ್ಣ ಬಿಡಿಸೋತನ, ಬಣ್ಣಗಳನ್ನ ಅನುಭವಿಸೋತ ಯಾವ ಖುಷಿಯಾಗಿರ್ತಾರೋ ಅವ್ರು ಮಾತ್ರ ಆನಂದಿರ್ತಾರೆ. ಆತಂಕವಾಗಿರ್ತಾರ ಅವ್ರು ಎಷ್ಟು ಖುಷಿ ಇರೋದು. ಅಂತ ಬದುಕಿದವರು ಮತ್ತು ಅನೇಕ ಕುಟುಂಬವರ್ಗಗಳಿಗೆ ಬದುಕಿಸಿದವರು ಈ ಕುಟುಂಬವರ್ಗ. ಬಂಧುಗಳೇ, ತಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕವಾಗಿ ಬಹಳ ಪ್ರಿಯವಾದಂತಹ ಗವಿಮಠದ ವಿಚಾರದಲ್ಲಿ ಗವಿಮಠದವರು ಮಾಡಿರುವಂತಹ ಸಾಧನೆಯನ್ನು ಕುರಿತು ಅವರ ತಂದೆ ತಾಯಿಗಳನ್ನು ಕೂಡ ಸ್ಮರಿಸಿದಂಥ ಉದ್ಘಾಟನೆ ಮಾಡಿರುವಂತಹ ಈ ಕಾರ್ಯಕ್ರಮವನ್ನು ಎಲ್ಲದೂ ವಿಶಿಷ್ಟನೇ ಇಲ್ಲಿ. ಯಾವುದೋ ಕಾರ್ಯಕ್ರಮ, ಜಾಡಿ ಮಮ್ಮಿ ಕಾರ್ಯಕ್ರಮದಲ್ಲಿ ಅಲ್ಲಿ ಮೇಲ್ಬತ್ತಿ ಹಚ್ಚಿ ಊದುದಿರ್ತದ, ಆಸೂದಿರ್ತದ, ದೀಪ ನಂದಿಸೂರು ಇರ್ತದ, ಇಲ್ಲಿ ಬೆಳಗುಸೂರದ. ಅದು ಅಷ್ಟೇ ಅಲ್ಲ, ಹೂವು ಹಾಕುವ ಮೂಲಕವಾಗಿ ಅದೊಂದಿನ ಸಾಂಕೇತಿಕೆಯನ್ನು ಕೊಟ್ಟು ತಂದೆ ತಾಯಿಗಳನ್ನು ಸ್ಮರಿಸುವ ಕಾರ್ಯಕ್ರಮವಾಗಿ ಸನ್ಮಾನ್ಯ ಮಡಿವಾಳ ಸರ್ ಅವರು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದ್ದಾರೆ. ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಇನ್ನೊಬ್ಬ ಸ್ನೇಹಿತರಾಗಿರುವಂಥ ಜೀರಿಗೆ ಅವರು ಇದಕ್ಕೊಂದು ವ್ಯಾಖ್ಯಾನವನ್ನು ಬೇರೆ ಆಯ್ಕೆ ಕೊಟ್ಟರು. ಅವರು ಈ ಕಾರ್ಯಕ್ರಮ ಅನ್ನ ಹತ್ತಿಗೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ಸಂಭ್ರಮಿಸುವುದರಲ್ಲಿ ಏನಂದ್ರೂ ಸೈನ್ಯ, ಏನಂದ್ರೂ ಕೂಡ ಸೈನ್ಯ. ಆ ರೀತಿಯಲ್ಲಿ ಜೀರಿಕೆಯವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಂಥವರು ಜೊತೆಗೆ ಬಸವರಾಜ ಗವಿಮಠರು ಬಹಳ ಪ್ರಿಯಾಗ್ತಿದ್ರು. ಮತ್ತೆ ಹೇಳಬೇಕಾಗಿಲ್ಲ, ಮತ್ತೆ ಅದು ರಿಪೀಟ್ ಆಯಿತು ಅಂತ ಹೇಳಿದ್ರೆ ಬಹುಶಃ ಅದ್ರದ್ದು ಘನತೆ ಕಡಿಮೆ ಆಗ್ತದಂತೆ. ಅದಕ್ಕಾಗಿ ಹೆಣ್ಮಕ್ಳು ಗಂಡನ ಯಾಕಂದ್ರೆ ಹೇಳುವಂತ ಭಾಳ
ಅಂತಾರೆ. ಯಾಕಂತ ಹೇಳಿದ್ರೆ ಆ ಆಯುಷ್ಯ ಕಡಿಮೆ ಆಗ್ತದೆ, ಅದು ಪದೇ ಪದೇ ಅದಕ್ಕಾದಂಥ ಸಾಂಕೇತಿಕ ಇರ್ತದೆ. ಅದಕ್ಕಾಗಿ ನಾಚಿಕೊಂಡ ಅಂತ ಹೇಳ್ತಾರಲ್ಲ, ಹಂಗೆ ಗವಿಮಠದ ವಿಚಾರದಲ್ಲಿ ಅವರು ತಂದೆ ತಾಯಿಗಳು ಹಾಕಿತ್ತು. ಕೊಟ್ರಯ್ಯನವರು ಮತ್ತೆ ಅವರ ಮೇಡಮ್ ಅವರು ಮಡಿವಾಳ ಸರ್ ಹೇಳಿದ ಹಂಗೆ ನಮ್ಮ ಕೈ ಕೆಳಗೆ ಕೆಲಸ ಮಾಡುವಾಗ ಅವರು ಮದರ್ ಕಂಟ್ರೋಲ್ಗಿದ್ರು. ಅವ್ರದ್ದೊಂದು M80 ಇತ್ತು ಗಾಡಿ. M80 ಗಾಡಿ ಮ್ಯಾಗ ಮೇಡಮ್ ಅವರು ಕುಂದಿಸ್ಕೊಟ್ಟಿದ್ರು, ತಾವು ಕುಂದಿರ್ತಿದ್ರು, ಎಲ್ಲ ಸಾಮಾನು ಸರಂಜಾಮ ಹೇಳ್ಕೊಂಡು ಹೋಗ್ತೀವಿ. ಒಂದ್ ದಿವಸ ಬಂದ್ರೆ ನನ್ನ ಹತ್ರ ಮನೆಯಲ್ಲಿ ಸರ್ ಅಂದ್ರೆ ನೋಡ್ರಿ, ಆರೋಪದ ಏನು ಆರೋಪದ ಅಂತ ಹೇಳಿದ್ರೆ, ಕನ್ನಡ ಶಾಲೆ ಒಳಗ ಬಹಳಷ್ಟು ಹುಡುಗರಿಗೆ ಓದಾಕ ಬರೆಯಕ ಬರುವುದಿಲ್ಲ. ಶಾಲೆಗೆ ಹೋಗಿ ಹಂಗ ಕುಂತ ಹಂಗ ಬರ್ತಾವು, ಅಕ್ಷರ 3 ಅಕ್ಷರ ಕಲ್ತಿಲ್ಲ, ಹಾಗೆ ಹೀಗು ಅಂತ ತಿಳ್ಕೊಂಡು ಪಾಲಕರು ಹೇಳ್ತಾರೆ. ನಾವೊಂದು ಸುಲಭವಾದ ಹಾದಿ ಹುಡುಕಿದ್ವಿ ಅಂತ ಹೇಳಿ, ಅದು ಏನ್ರಿ ಅಂತ ತಿಳ್ಕೊಂಡು ವರ್ಣಮಾಲೆಯನ್ನ, ಕನ್ನಡದ ಅಕ್ಷರಗಳನ್ನ ವರ್ಣಮಾಲೆಯನ್ನ ನಾವೆಲ್ಲ ಕಲಿಯೋ ಹೊತ್ನ್ಯಾಗ ಅಂಕುಲಿಪಿ ಅಂತ ಹೇಳಿದ್ರೆ ಅದು ಎಲ್ಲರೂ ಇರ್ತದೆ. ವರ್ಣಮಾಲೆಯಿಂದ ಹಿಡ್ಕೊಂಡು 49-50 ಅಕ್ಷರ, ಈಗ 49 ಇರಿಸಿದ ಅಕ್ಷರ ಅನ್ನುವಂಥದ್ದನ್ನು ಬಿಟ್ಟು ಅನ್ನುವಂಥದ್ದು ಇದೆ. ಅದನ್ನು ಬಿಟ್ಟರೆ ಅಂಕುಲಿಪಿಯೊಳಗ ಅಂಕಿ ಮಗ್ಗಿ ನಕ್ಷತ್ರ ವಾರ ತಿಥಿ ಎಲ್ಲವೂ ಕೂಡ ಸುಮಾರು ಒಂದು 30 ಪೇಜಿನ ಅಂಕುಲಿಪಿಯೊಳಗೆ ಏನು ಕಲಿಸ್ಬೇಕಾದ್ರೂ ನೆನಪಿತ್ತಂತ ಅಂದ್ರೆ ಅವ ಪಾಸ್ ಅನ್ನುವಂಥ ರೀತಿಯೊಳಗೆ ಇರುವಂಥದ್ದು ಇದ್ದಿದ್ದು. ಇವರು ಕೂಡ ಒಂದು ದಿವಸ ಬಂದರು ಮರಳಿತರ. ಈ ಏನು ಮಂದಿಗೆ ಆರೋಪ ಮಾಡ್ತಾರಲ್ಲ, ಇವರೇನು ಅಕ್ಷರ ಕಲಿಸೋದಿಲ್ಲ ಅದು ಇದು ಅಂತ ಹೇಳ್ತಾ ಇದ್ದಾರೆ. ಅಂಥದಕ್ಕೆ ನಾವೊಂದು ಸುಲಭದ ಹಾದಿ ಹುಡುಕೀನಿ, ಒಂದು ಅಂಕಲಿಪಿ ತಂದು ಹಿಡಿದಿದ್ದೀವಿ ಅಂತೇಳಿ ಅಂದ್ರು. ಅದು ನನ್ನ ಹತ್ರ ಕೊಟ್ಟು ಅದು ಇಷ್ಟು ಸುಲಭದಲ್ಲಿ ಹೇಳುವುದು ಅಂತ ಹೇಳಿದ್ರೆ, ನಾನು ಬಹಳ ಮಂದಿ ಈ ಮಡಿವಾಳ ಸರ್ ನೆನೆಸ್ಕೊಂಡಂಗೆ ಮುಂದಿನ ಹೈಯರ್ ಕ್ಲಾಸ್ಗಳನ್ನ, ಮುಖ್ಯ ಪದವಿಗಳನ್ನ ಕ್ಲಾಸ್ ಮಾಡೋದು ಬಹಳ ಸುಲಭ. ಆದರೆ ಆರಂಭಿಕವಾಗಿ ಎಲೆಯಲ್ಲಿ ಅಕ್ಷರ ಹಾಕುವಂತ ಬಿತ್ತುವಂತಹ ಒಂದು ಕಾರ್ಯ ಇದೆಯಲ್ಲ, ಅದು ಕಷ್ಟದ ಕೆಲಸ. ಅಂಥದಕ್ಕೆ ಅವಾಗಿನ ಹೊತ್ತಿನಲ್ಲಿ ಒಂದು ಅಂಕಲಿಪಿ ರೀತಿ ಒಳಗ ಏನು ಅಕ್ಷರ ಸಾಮ್ಯ ಇರುವಂತಹ ಅವುಗಳನ್ನ ಅವರು ರೂಢಿಸಿಕೊಂಡು ಚಿತ್ರಗಳನ್ನು ಪರಿಚಯಿಸುವ ಮೂಲಕವಾಗಿ ಹೆಂಗ ಅರಸನನ್ನ ಪರಿಚಯಿಸುವುದರ ಮೂಲಕ ಅವನ್ನ, ಈಳಿಗೆಯನ್ನ ಪರಿಚಯ ಮಾಡುವ ಮೂಲಕವಾಗಿ ಇಲಿಯನ್ನು ಪರಿಚಯ ಮಾಡುವ ಮೂಲಕವಾಗಿ ಹೆಂಗೆ ಚಿತ್ರ ಸಾಮ್ಯ ಪದ್ಧತಿ ಅಂತ ಕರೀತಾ ಇದ್ದಾರೆ. ಅಂತ ಚಿತ್ರ ಸಾಮ್ಯ ಪದ್ಧತಿಯ ಮೂಲಕವಾಗಿ ಮಕ್ಕಳು ಅಕ್ಷರವನ್ನ ಕಲಿಸಬೇಕಾದರೆ 1ನೇ ವರ್ಗದಲ್ಲಿ ಆರಂಭಿಕ ಹೊತ್ತಿನಲ್ಲಿ ಮೂಲಾಕ್ಷರಗಳನ್ನ ಸರಿಯಾಗಿ ಕಲಿತದ್ದಾದರೆ, ಕಾಗುಣಿತಗಳನ್ನ ಸರಿಯಾಗಿ ಕಲಿತದ್ದಾದ್ರೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತದೆ. ತಂದೆ ತಾಯಿಗಳಿಗೆ ಒಂದು ರೀತಿಯಾದಂತಹ ಭರವಸೆ ಮೂಲಕ ನಾವು ತಿಳ್ಕೊಂಡು ಕೊಟ್ರಯ್ಯನವರು ಬಂದು ನನಗೆ ಕೊಟ್ಟು ಅದನ್ನು ತಿದ್ದುವ ಮೂಲಕವಾಗಿ, ಸರ್ ಇದನ್ನ ನಾ ಪ್ರಿಂಟ್ ಹಾಕಿಸ್ಬೇಕಂತ ಮಾಡಿದ್ದೇನೆ, ಮಾಡಿ ಅಂತ ಹೇಳಿ ಮಾಡಿ ನೋಡಿ. ಗೊತ್ತಿರಲಿ, ನಾವೆಲ್ಲರೂ ಇಲ್ಲಿ ವೀರಶೈವ ಸಮಾಜದವರು ಇಲ್ಲಿ ಸೇರ್ಕೊಂಡಿದ್ದೇವೆ. ನಮ್ಮೆಲ್ಲರ ಬದುಕಿನಲ್ಲಿ ಮಠಗಳು ಮಾಡಿದಂತಹ ಪಾತ್ರ ಬಹುಶಃ ಮಠಗಳು ಇಲ್ಲದೆ ಹೋದದ್ದಾದರೆ ಏನಾಗಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಆನಂದ ಕುಮಾರ ಶ್ರೀಗಳು ವೀರಶೈವ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ಮೂಲಕವಾಗಿ ಈ ಸಮಾಜವನ್ನ ಎತ್ತಲಿಕ್ಕೆ ಧರ್ಮ ಎಷ್ಟು ಅಗತ್ಯವಾಗಿದೆಯೋ ಅಷ್ಟೇ ಅಗತ್ಯವಾಗಿರುವಂಥದ್ದು ಅಂದ್ರೆ ಅಕ್ಷರವನ್ನು ಕೊಡಬೇಕಾಗಿರುವಂಥದ್ದು. ಯಾವುದು ಕ್ರಿಶ್ಚಿಯನ್ ಮಿಷನರಿಗಳು ಪಾದ್ರಿಗಳು ಬಂದು ಇಂಗ್ಲಿಷ್ ಅಕ್ಷರವನ್ನು ಕಲಿಸುವ ಮೂಲಕವಾಗಿ ತಮ್ಮದಾಗಿರುವಂತಹ ಶಿಕ್ಷಣವನ್ನ ಪ್ರಭಾವಿ ಮೂಲಕವಾಗಿ ಕೊಡ್ತಾ ಇದ್ದಾರೋ, ಕಾರ್ಟೂನ್ಗಳನ್ನು ತಯಾರು ಮಾಡುವಂತಹ ಶಿಕ್ಷಣವನ್ನ ಇಂಗ್ಲಿಷ್ ಶಿಕ್ಷಣ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೋ, ಹಂಗ 5 ಕಡೆಗೆ ವೀರಶೈವ ಮಹಾಸಭೆ ಎನ್ನುವಂಥದ್ದನ್ನ ರಕ್ಷಣೆ ಮಾಡುವ ಮೂಲಕವಾಗಿ ಬಸವೇಶ್ವರ ವೀರಶೈವಾರ್ಥಕ ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ, ಏನು BLD ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ ಬಿಜಾಪುರದಲ್ಲಿ, ಅದರಂತೆ AD ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ ಬೆಳಗಾವದಲ್ಲಿ, ಅದರಂತೆ ವೀರಶೈವ ಒಂದು ಸಂಸ್ಥೆ ಹುಟ್ಟು ಹಾಕೋದಕ್ಕಾಗಿ ಬಳ್ಳಾರಿಯಲ್ಲಿ, ಇವರೆಲ್ಲರೂ ಸೇರಿ ಉತ್ತರ ಕರ್ನಾಟಕದಲ್ಲಿ ಆರಂಭಿಕವಾಗಿ ಎಲ್ಲ ಮಠಮಾನ್ಯದವರು ಧರ್ಮ ಜಾಗೃತಿಯನ್ನ ಮಾಡುವುದರ ಜೊತೆಗೆ ಕನ್ನಡ ಅಕ್ಷರಗಳನ್ನು ಒಬ್ಬ ರಸ್ಯನ್ ಅನ್ನುವಂಥ ಅಧಿಕಾರಿ ಹೇಳ್ತಾ ಇದ್ದಾನೆ, ಬ್ರಿಟಿಷ್ ಅಧಿಕಾರಿ, ಕನ್ನಡ ಏನಾದರೂ ಉಳ್ಕೊಂಡಿದ್ದಾದರೆ, ವಚನ ಸಾಹಿತ್ಯ ಅನ್ನುವಂಥದ್ದು ಜಾಗೃತ ಆಗಿದ್ದಾದರೆ
ಖಂಡಿತವಾಗಿಯೂ ಹಾಗೆ ಬಿಟ್ಟಿದ್ದಾದರೆ ಇಂಗ್ಲಿಷ್ ಮಯವಾಗಿ ಅನ್ನದ ಭಾಷೆಯಾಗಿ ಇಂಗ್ಲಿಷ್ ಕಡೆಗೆ ಜನ ಮಾತನಾಡ್ತಾ ಇದ್ರು. ಕನ್ನಡ ಉಳ್ಕೊಂಡು ಕನ್ನಡ ಬೆಳ್ಕೊಂಡು ವಚನ ಸಾಹಿತ್ಯ ಉಳ್ಕೊಂಡು ಬೆಳ್ಕೊಂಡು ಧರ್ಮದ ನಡೆನುಡಿ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿದಂತಹ ಯಾವುದಾದ್ರೂ ಜಾಗ ಇದ್ದದ್ದಾದರೆ ವೀರಶೈವ ಮಠಗಳು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನಾಗಿದ್ದು ಸಹಿತ ತೊಂದರೆ ಬಂದು ಸಹಿತ ಅವರನ್ನ ಬದಿಗೆ ಸರಿಸಿ ನಮ್ಮ ಕರ್ತವ್ಯ ನಿರ್ವಹಿಸ್ಬೋದು ಅನ್ನೋಂಥ ಉದಾಹರಣೆ ಅಂತಂದ್ರೆ ಇವರು ಅಕ್ಕ ಮಹಾದೇವ ಅವರ ಸುಮಾರಾಗಿ ನಾವು ನೋಡ್ತೀವಿ 42 ವರ್ಷ ನಮ್ಮ ಶಿಕ್ಷಣ ಇಲಾಖೆಗಳು ಕೆಲಸ ಮಾಡ್ಯಾರ. 42 ವರ್ಷ. ನಮ್ಮ ಉಳಿದವರು ಎಲ್ಲ ಸರ್ಗಳು 18 ವರ್ಷ 20 ವರ್ಷ 30 ವರ್ಷ 32 ವರ್ಷ ಸಾಕಾಗ ಇವ್ರು 42 ವರ್ಷ ಅಂದ್ರೆ ಈಗ ಅವರು 60 ವರ್ಷ ಅಂದ್ರೆ 18 ವರ್ಷಕ್ಕೆ ಅವರು ನೌಕರಿ ಸೇರಾರ. 18 ವರ್ಷಕ್ಕೆ ನೌಕರಿ ಸೇರಾರ. 42 ವರ್ಷ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಪೂರ್ತಿ ಆಗಿರ್ತಕ್ಕಂಥ ಆಯುಷ್ಯನ ನಮ್ಮ ಶಿಕ್ಷಣ ಇಲಾಖೆ ಕೊಟ್ಬಿಟ್ಟಾರೆ. ಅಂದರೆ ಗವಿಮಠ ಕುಟುಂಬನೇ ಸಮಾಜದ ಸೇವೆಗಾಗಿ ಮುಡುಪಾಗಿರ್ತಕ್ಕಂಥ ಕುಟುಂಬ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಸಮಾಜದೊಳಗೆ ಗುರುಸ್ಥಾನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಆ ಗವಿಮಠ ಕುಟುಂಬ ಎಲ್ಲರೂ ಗುರುಗಳಿದ್ದಾರೆ. ಸರು ಗುರುಗಳು, ಸರ್ ಹೆಣ್ಮಕ್ಳು ಗುರುಗಳು, ನಮ್ಮ ಲಿಂಗಾನಂದ ಗುರುಗಳು ಅವ್ರ ಹೆಣ್ಮಕ್ಳು ಗುರುಗಳು, ಜೊತೆಗೆ ಅವ್ರ ತಮ್ಮನ ಸಹಿತ ಗುರುಗಳು, ಅವ್ರ ಹೆಣ್ಮಕ್ಳು ಗುರುಗಳು, ಮಕ್ಕಳು ಗುರುಗಳು, ಎಲ್ಲರೂ ಶಿಕ್ಷಕರು. ಶಿಕ್ಷಕರು ಬೇರೆ ನಾವು ಕಲಿಸ್ತಾರೆ. ಅವ್ರು ಯಾರು ಶಿಕ್ಷಕರು ಅಂದರೆ ಈ ಶಿಕ್ಷಕರ ಸ್ಥಾನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಭಾಳ ಗೌರವಯುತವಾಗಿರ್ತಕ್ಕಂಥದ್ದು. ಇತರ ಇಲಾಖೆಗೆ ಮತ್ತು ನಮ್ಮ ಇಲಾಖೆಗೆ ವ್ಯತ್ಯಾಸ ಇದಾವಂದ. ನಾವು ಗೌರವಯುತವಾಗಿರ್ತಕ್ಕಂಥ ವೃತ್ತಿ. ಅದಕ್ಕೆ ನಾನು ಹೇಳ್ತೇನೆ, ಶಿಕ್ಷಕರು ಅಂತಂದ್ರೆ ಯಾರು ಆ ಸ್ಥಾನದಲ್ಲಿ ಇರ್ತಾರೆ, ಯಾರು ಆ ಹುದ್ದೆಗಳು ಇರ್ತಾರೆ, ಆ ಹುದ್ದೆಗೆ ಅವರು ಗೌರವವನ್ನು ತೆಗೆದುಕೊಂಡು ಬರ್ತಾರೆ. ಅದಕ್ಕೆ ನಾನು ಹೇಳ್ತೇವೆ, ಗುರುಗಳು ಅಂತಂದ್ರೆ ಶಕ್ತಿ, ಅದೊಂದು ಪ್ರಭೆ, ಬೆಳಕು ಅಂತ ನಾನು ಹೇಳ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.